ನಾಳಿದ್ದು ಬುಧವಾರ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಬಂದಿದೆ. ಕೆಲವು ಹೆಣ್ಮಕ್ಳು ಭೀಮನ ಅಮಾವಾಸ್ಯೆ ವ್ರತನ ಹೇಗೆ ಮಾಡ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಇಯರ್ ನಾನು ಭೀಮನ ಅಮಾವಾಸ್ಯೆ ವ್ರತದ ವಿಡಿಯೋ ಹಾಕಿದಾಗ ಸುಮಾರು ಜನ ಇನ್ಸ್ಟಾಗ್ರಾಮ್ ಬಂದಮೇಲೆ ಇದೆಲ್ಲ ಬಂದುಬಿಟ್ಟಿದೆ, 3-4 ವರ್ಷದಿಂದ ಇದನ್ನು ಎಲ್ಲರೂ ಮಾಡ್ತಿದ್ದಾರೆ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ನಾನಿದನ್ನು 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಈಗೀಗ ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ಯಾವುದನ್ನು ಆರಂಭ ಮಾಡಿಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದು ಹಳೆ ಕ್ಲಿಪ್ಸ್ಗಳನ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ನೀವು ಇದನ್ನು ನೋಡ್ಕೋಬೋದು. ಇದನ್ನು ನಾನು ಸೋಷಿಯಲ್ ಮೀಡಿಯಾಗೆ ಬರೋಕ್ಕಿಂತ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇದನ್ನು ಮಾಡೋದು ನನ್ನ ಗಂಡನ ಆಯಸ್ಸು, ಆರೋಗ್ಯ, ಕ್ಷೇಮ, ನನ್ನ ಕುಟುಂಬದ ಒಳ್ಳೇದಕ್ಕೋಸ್ಕರ. ಯಾರನ್ನೂ ಸರಿಯಾಗಿ ತಿಳ್ಕೊಳ್ದಿರ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಭೀಮನ ಅಮಾವಾಸ್ಯೆ ವ್ರತನ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವೆಲ್ಲಿ ಪೀಠ ಇಡ್ತೀವಿ ಆ ನೆಲನ ಅರ್ಶಿಣದ ನೀರಿಂದ ಶುದ್ಧ ಮಾಡಿಕೊಂಡು ಒಂದು ಪಂಚವರ್ಣ ರಂಗೋಲಿನಿಟ್ಟು ಒಂದು ಮಣೆನ ಇಟ್ಟಿದ್ದೀನಿ. ಅರ್ಧನಾರೀಶ್ವರ ಫೋಟೋ ಇಟ್ಟಿದ್ದೀನಿ. ಒಂದು ತಟ್ಟೆ ಮೇಲೆ 3 ಬೊಗಸೆಯಷ್ಟು ಅಕ್ಕಿ ಹಾಕಿ ಓಂಕಾರ ಬರೆದು ಗಂಧ ಕುಂಕುಮ ಇಟ್ಟಿದ್ದೀನಿ. ಬೆಳ್ಳಿ ಅಥವಾ ಹಿತ್ತಾಳೆ ಕಂಚಿನ ತಟ್ಟೆ ನಡೆಯುತ್ತೆ, ಸ್ಟೀಲ್ ತಟ್ಟೆ ಇಡಬೇಡಿ. ದೀಪಕ್ಕೆ ಗಂಧ ಕುಂಕುಮ ಇಟ್ಕೊಂಡು ಅರ್ಶಿಣದ ಕೊಂಬನ್ನು ಕಟ್ಕೊಂಡು ತುಪ್ಪನ ಹಾಕ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರನ ತೊಡಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಈಶ್ವರ ಪಾರ್ವತಿ ಫೋಟೋ ಇದ್ದರೂ ಕೂಡ ಇಡ್ಬೋದು, ಶಿವಲಿಂಗ ಇದ್ದರೂ ಕೂಡ ಇಡ್ಬೋದು. ಈ ಥರ ಜೋಡಿ ದೀಪಗಳನ್ನ ಇಟ್ಟು ಪೂಜೆ ಮಾಡ್ಕೋಬೋದು. ಒಂದು ಜೇಡಿ ಮಣ್ಣು ಏನಾದ್ರು ಸಿಕ್ತು ಅಂದರೆ ಜೇಡಿ ಮಣ್ಣಿಂದ ಮಾಡಿರುವಂಥ ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ದೀಪಕ್ಕೆ ಗೆಜ್ಜೆ ವಸ್ತ್ರ ತೊಡಿಸ್ಕೊಂಡಿದ್ದೀನಿ. ಮೊದಲಿಗೆ ಗಣೇಶನ ಇಟ್ಟಿದ್ದೀನಿ. ದೋರ ಬಂಧನ ಕಟ್ಕೊಂಡಿದ್ದೀನಿ. 9 ಗಂಟೆ ಇರುವಂಥ ದೋರ ಬಂಧ. ಇದಕ್ಕೂ ಕೂಡ ಪೂಜೆ ಮಾಡ್ಕೋಬೇಕಾಗತ್ತೆ. ತುಂಬಿದ ಕಳಶದಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ಗಂಧ ಅಕ್ಷತೆನ ಹಾಕಿ ಆ ನೀರನ್ನು ನಾನು ದೇವ್ರ ಮನೆಯಲ್ಲಿ ಎಲ್ಲಿ ಪೀಠ ಇಟ್ಟಿದ್ದೀವಿ ಅಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ದೀಪನ ಬೆಳಗಿಸ್ಕೊಂಡು ಮೊದಲನೇ ಪೂಜೆನ ಗಣೇಶನಿಗೆ ಮಾಡ್ಕೋಬೇಕಾಗತ್ತೆ. ಗಣೇಶನಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ತೋರಿಸ್ತಾ ಇರೋಂಥ ಬುಕ್ಕು ಸಟಿಕ ವ್ರತ ರತ್ನಂ ಅಂಥೇಳಿ ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಮೊದಲನೇ ಪೂಜೆ ಗಣೇಶನಿಗೆ ಮಾಡಿಕೊಂಡು ಗಣೇಶನಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಬೆಲ್ಲ ನೀಡ್ತಾ ಇದ್ದೀನಿ. ಇದಾದಮೇಲೆ ಜ್ಯೋತಿರ್ಭೀಮೇಶ್ವರ ವ್ರತನ ಆರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಈಶ್ವರನ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಈಶ್ವರ ಪಾರ್ವತಿನ ನಾವು ಪೂಜೆ ಮಾಡ್ಕೋಬೇಕಾಗತ್ತೆ. ಪೂಜೆ ಎಲ್ಲ ಆದಮೇಲೆ ನಿಮ್ಮ ಪತಿ ದೇವ್ರ ಕೈಯಿಂದ ಈ ದೂರ ಬಂಧನನ ಕೈ ಕಟ್ಟಿಸ್ಕೋಬೇಕಾಗತ್ತೆ. ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಬಿಚ್ಚಿ ನೀರಿಗೆ ಬಿಡಬೇಕಾಗತ್ತೆ. ಅಲ್ಲಿವರೆಗೂ ನಿಮ್ಮ ಕೈನಲ್ಲಿ ಇರಬೇಕಾಗತ್ತೆ. ಈ ವ್ರತನ ಮದುವೆ ಆಗಿರೋಂಥ ಹೆಣ್ಮಕ್ಳು ಅಥವಾ ಮದುವೆ ಆಗದೇ ಇರೋವಂಥ ಹೆಣ್ಮಕ್ಳು ಇಬ್ಬರು ಕೂಡ 9 ವರ್ಷ ಮಾಡೋದ್ರಿಂದ ಮದುವೆ ಆಗಿರುವಂಥ ಹೆಣ್ಮಕ್ಳು ಅವ್ರು ಸದಾ ಸುಮಂಗಲಿ ಸೌಭಾಗ್ಯವತಿಯಾಗಿರ್ತಾರೆ. ಅವ್ರ ಪತಿ ಆಯಸ್ಸು ಆರೋಗ್ಯ ಹೆಚ್ಚಿಸುತ್ತೆ. ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಈ ವ್ರತ ಮಾಡೋದ್ರಿಂದ ಒಳ್ಳೆ ಪತಿ ಪ್ರಾಪ್ತಿಯಾಗ್ತಾರೆ. ಭೀಮನ ಅಮಾವಾಸ್ಯೆ ವ್ರತ ಮಾಡೋದಕ್ಕೆ ಮುಖ್ಯವಾಗಿ ದೇವರಿಗೆ ಇಡಬೇಕಾಗಿರುವಂಥ ನೈವೇದ್ಯ ಗೋಧಿ ಹಿಟ್ಟಿಂದ ಮಾಡಿರುವಂಥ ಕಡುಬು ಅಥವಾ ಕರ್ಜಿಕಾಯಿ. ಮೊದಲನೇ ವರ್ಷ 11, 2ನೇ ವರ್ಷ 22, ಹೀಗೆ 9 ವರ್ಷ 91 ಕರ್ಜಿಕಾಯಿ ಅಥವಾ ಕಡುಬುನ ಇಟ್ಟು ದೇವ್ರಿಗೆ ನೈವೇದ್ಯ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಭಟ್ರಿಗೆ ತಾಂಬೂಲ ಸಹಿತ ದಕ್ಷಿಣೆ ಕೊಟ್ಟು ಆಶೀರ್ವಾದ ತಗೊಂಡು ಅವತ್ತು ಪೂಜೆ ಮಾಡಿರುವಂಥ ಸ್ಥಳದಲ್ಲೇ ಮಲ್ಕೋಬೇಕಾಗತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಒಂದು ವೇಳೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.